ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ತತ್ವದ ಅಡಿಯಲ್ಲಿ ಉಚಿತ ಆರೋಗ್ಯ ಶಿಬಿರ. HR ಶ್ರೀನಾಥ್. ಗಂಗಾವತಿ. ಪಂಚಾಚಾರ್ಯರ ತತ್ವದ ಪ್ರಮುಖ ಸಂದೇಶವಾದ ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವನ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ತತ್ವ ಸಿದ್ಧಾಂತದ ಮೇರೆಗೆ ಇಲ್ಲಿನ ಹಿರಿಯ ನ್ಯಾಯವಾದಿ RB ಪಾಟೀಲ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಶ್ರೀ ಆಂಜನೇಯ ಹೆಜ್ಜೆಗೆಜ್ಜೆ ಕಲಾ ಸಂಘದ ನೇತೃತ್ವದಲ್ಲಿ ಆಯೋಜಿಸಿದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ HR ಶ್ರೀನಾಥ್ ಹೇಳಿದರು. ರವಿವಾರದಂದು ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಉಭಯ ಸಂಸ್ಥೆಗಳು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ನುರಿತ ತಜ್ಞರಿಂದ ಆಯೋಜಿಸಿದ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಜಾತಿ ಮತಭೇದವಿಲ್ಲದೆ ಧರ್ಮಕ್ಕೂ ಮಿಗಿಲಾಗಿ ಸರ್ವರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸುವ ಈ ಶಿಬಿರವು ಪ್ರಸ್ತುತ ವೈದ್ಯಕೀಯ ದುಬಾರಿ ಕಾಲದಲ್ಲಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅತ್ಯಂತ ಅನುಕೂಲವಾಗಿದ್ದು, ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸದೆ ಚಿಕಿತ್ಸೆಗೆ ಒಳಪಡಬೇಕೆಂದು ಅವರ ಮಾತುಶ್ರೀ ಅವರನ್ನು ಸ್ಮರಿಸಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಸೂಳೇಕಲ್ ರಾಜರಾಜೇಶ್ವರಿ ಮಠದ ಶ್ರೀ ಭುವನೇಶ್ವರ ತಾತನವರು ಆಶೀರ್ವಚನ ನೀಡಿ, ಆರೋಗ್ಯವೇ ಮಹಾಭಾಗ್ಯವೆಂದು, ಬಡತನ ಶ್ರೀಮಂತಿಕೆ ಮುಖ್ಯವಲ್ಲ, ಸಾಕಷ್ಟು ಜನ ಶ್ರೀಮಂತರಾಗಿದ್ದರೂ ಸಹ ಅವರಿಗೆ ದಾಸೋಹ ಮಾಡುವ ಭಾಗ್ಯವೂ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷ RB ಪಾಟೀಲ್, ಕಲಾ ಸಂಘದ ಅಧ್ಯಕ್ಷ ನಾಗರಾಜ್ ಹಿಂಗಳಗಿ, ಉಪ್ಪಾರ ಸಮಾಜದ ಅಧ್ಯಕ್ಷ ವೆಂಕಟೇಶ್ ಅಮರ್ ಜ್ಯೋತಿ, ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶಿವಕುಮಾರ್, ಲಕ್ಷ್ಮಣಗೌಡ, ಮುಸ್ಲಿಂ ಧರ್ಮಗುರು ಸೇರಿದಂತೆ ರೇವಣಸಿದ್ದಯ್ಯ ಸ್ವಾಮಿಗಳು ಉಪಸ್ಥಿತರಿದ್ದರು. ಬೆಳಗ್ಗೆ 12 ಗಂಟೆ ವೇಳೆಗೆ 120ಕ್ಕೂ ಅಧಿಕ ರೋಗಿಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದರು.
ಆಟದಲ್ಲಿ ಸುಮ್ಮನೆ ರಾಜಕಾರಣಿಗಳು ಭಾಳಷ್ಟು ಪ್ರಚಾರಗಳನ್ನು ತೊಗೊಳ್ತಾರೆ. ಆದರೆ ಇಂಥ ಕಾರ್ಯಕ್ರಮಗಳು ಮಾಡಿ ಇದು ನೇರವಾಗಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ನಾಗರಾಜ್ ಇಂಗಲ್ಜಿ ಅವರು ಹೇಳಿದರು, ಅವರು ತಂದೆಯವರಿಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇತ್ತಂತ ಹೇಳಿ. ನಮ್ಮ ತಾಯರು ಕೂಡ TB ಇತ್ತು. ಆಗಿನ ಕಾಲದಲ್ಲಿ TB ಅದು ಕ್ಯೂರಬಲ್ ಇದ್ದಿಲ್ಲ, ಅದಕ್ಕೆ ಪರಿಹಾರ ಇದ್ದಿಲ್ಲ. ಅದಕ್ಕೆ ಅದರಿಂದ ಅವರು, ನಾನು ಇನ್ನು 3 ವರ್ಷ ಇದ್ದೆ ಅವಾಗ ನನ್ನ ತಾಯಿ ತೀರ್ಕೊಂಡ್ರು, ಬರೀ TB ಇಲ್ಲ. ಯಾಕಂದರೆ ಈ ತಪಾಸಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇದ್ದಿಲ್ಲ. ಅವಾಗ ಡಾಕ್ಟ್ರುಗಳು ಭಾಳ ಕಡಿಮೆ ಇದ್ದರು ಗಂಗಾವತಿಯಲ್ಲಿ. ಇವತ್ತು ಓಣಿ ಒಬ್ಬ ಇಬ್ಬರು ಡಾಕ್ಟ್ರುಗಳಿದ್ದಾರೆ, ರೋಗಿಗಳು ಕೂಡ ಅಷ್ಟೇ ಜಾಸ್ತಿ ಜನ ಆಗಿದೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಮಹಿಳೆಯರು ಆರ್ಥಿಕವಾಗಿ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು. ಇವತ್ತು ಸರ್ಕಾರಗಳು ಫ್ರೀಯಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ರೊಕ್ಕ ಕೊಡ್ತಾ ಇದ್ದಾರೆ, ಬಸ್ನಲ್ಲಿ ಹೋಗ್ತಕ್ಕಂಥ ಎಲ್ಲ ಫ್ರೀಯನ್ನು ಕೊಡ್ತಾ ಇದ್ದಾರೆ. ಅದು ಒಂಥರ ಉಪಯೋಗ ಸರಿಯಾಗಿದೆ. ಆದರೆ ಮೂಲವಾಗಿ ನಮ್ಮ ಜನರ ಒಂದು ಆರೋಗ್ಯ ಮೇಲೆ ನಾವು ಗಮನ ಹರಿಸ್ಬೇಕು. ಭಾಳ ಗುಪ್ತವಾಗಿ ಭಾಳಷ್ಟು ಜನರು ಇದನ್ನು ಒಳಗೆ ಆ ರೋಗನ ಅನುಭವಿಸಿ ಕೊನೆಯದಾಗಿ ಲಾಸ್ಟ್ ಸ್ಟೇಜ್ ಬಂದ ಮೇಲೆ ಅದು ಕ್ಯಾನ್ಸರ್ ಆಗಲಿ, ಅದು TB ಆಗಲಿ, ಏನೋ ದೊಡ್ಡ ರೋಗಕ್ಕೆ ಬಲಿಯಾಗಿ ಅವರು ಹೋಗ್ಬಿಡ್ತಾರೆ. ಅವರು ಇದು ಭಾಳ ಮಹತ್ವವಾದಂಥ ಕಾರ್ಯಕ್ರಮ. ಯಾಕಂದರೆ ಇದೊಂದು ಜೀವ ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಹಳ ಈ ನಮ್ಮ ಸ್ನೇಹಿತರಿಗೆ ಇದು ಭಾಳ, ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ಎಷ್ಟೋ ಜೀವಗಳು ಅವ್ರಿಗೆ ಗೊತ್ತಿಲ್ಲ ಒಳಗೆ ಏನು ರೋಗಗಳಿದಾವೆ. ಇವತ್ತು ನಮ್ಮ ಈ ಒಂದು ತಪಾಸಣೆಲ್ಲ ಹಿಂದ ಇದು ಜಲ್ದಿ ಕಂಡು ಹಿಡಿದು ಅದಕ್ಕೆ ಪರಿಹಾರವನ್ನು ಕೊಟ್ಟು ಇವತ್ತು ಆ ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಈ ಸಂಸ್ಥೆಯವರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಶ್ಲಾಘನೀಯ ಮತ್ತು ನಾನು ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಸುಳೇಕಲ್ ತಾತನವರು ಆಗಿನ ಕಾಲದಲ್ಲಿ ಅವಾಗ ಯಾವ ಇದು ಇದ್ದಿಲ್ಲ, ಅಲ್ಲಿ ಬಡವರಿಗೆ ಭಾಳಷ್ಟು ಕಷ್ಟದಲ್ಲಿ ಕಾಲದಲ್ಲಿ. ಅವಾಗ ಬರಗಾಲ ಬಂದರೆ ಊಟ ಇರ್ತಿದ್ದಿಲ್ಲ ತಿನ್ನಲಿಕ್ಕೆ. ಅವಾಗ ಸುಳೇಕಲ್ ಮಠದವರು ಸರ್ವ ಜನಾಂಗದ ಪ್ರೀತಿಯನ್ನು ಗಳಿಸಿಕೊಂಥ ಮಠಗಳು. ಬಡ ಜನರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದು ಮಠಕ್ಕೆ ಹೋಗಿ ಪ್ರಸಾದವನ್ನು ಸೇವಿಸಿ ಇವತ್ತು ಸಾಕಷ್ಟು ಜನರು ಉದ್ಧಾರ ಆಗಿದ್ದಾರೆ, ಒಳ್ಳೆಯದಾಗಿದೆ. ಅದರಿಂದ ಇವತ್ತು ಆ ತಾತನಿಗೆ ನಾವೆಷ್ಟು ನಮ್ಮ ಗೌರವದಿಂದ ಪೂಜೆ ಭಾವನೆ ನೋಡಿದ್ರೆ ಕಡಿಮೆನೆ. ಅವರು ಭಾಳ ದೊಡ್ಡ ಶರಣರು. ಅವರು ನಮ್ಮ ಭಾಗದಲ್ಲಿ ಇವತ್ತು ಬೆಳಕಾಗಿ ಅವರು ನೆಲೆಸ್ತಾ ಇದ್ದಾರೆ. ಕೇವಲ ಅವರಿಗೆ ಒಂದು ಮಾತು ಕೊಟ್ಟಿದ್ದೆ, ಆ ಮಾತು ನಡ್ಕೊಂಡಿದ್ದೀನಿ. 100 ರೂಪಾಯಿ ಖರ್ಚಾಗಂಥದ್ದು 10 ರೂಪಾಯಿ 20 ರೂಪಾಯಿದಲ್ಲಿ ಮಾಡಿ ಈ ಬೃಹತ್ ವೇದಿಕೆಗೆ ಅವರು ಒಂದು ಕಲೆಯನ್ನು ತಂದುಕೊಟ್ಟು ಇಡೀ ಎಲ್ಲ ಸಮಾಜದ ಸಾರ್ವಜನಿಕರಿಗೆ ಸೇವೆಯನ್ನು ಕಲ್ಪಿಸಿಕೊಟ್ಟುವ ಮಹಾಶಕ್ತಿ ನಮ್ಮ ಹಿಂಗ್ಲಿ ನಾಗರಾಜ್ ಸರ್ ಮತ್ತು ಎಲ್ಲ ನನ್ನ ಪತ್ರಿಕಾ ಮಿತ್ರರು, ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರು ಅವರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು DYSP ಸಾಹೇಬರಿಗೆ ನಾವು ಆಹ್ವಾನ ಮಾಡಿದ್ವಿ. ಅವರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಜೆಸ್ಕಾಂಗೆ ಎಲ್ಲ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಶಿವಣ್ಣವರು ಇಡೀ ತಮ್ಮ ತಂಡ ನಮ್ಮ ಜೊತೆಗಿದ್ದು ಕೆಲಸ ಮಾಡಿದ್ದಾರೆ. ಮತ್ತು VVIP ಮೆಲೋಡಿಸ್ನ ಪಂಪಪತಿ ಸರ್ ಅವರು ನಿಜವಾಗ್ಲೂ ಅಷ್ಟು ಹೃದಯಪೂರ್ವಕ ನಮ್ಮ ಜೊತೆ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಅವರು ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನವ ಧರ್ಮಕ್ಕೆ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಇದರಲ್ಲಿ ಜಾತಿ ಭೇದ ಯಾವುದು ಇರಲ್ಲ, ಯಾವುದೇ ರೀತಿ ಇಲ್ಲದ ಎಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದವ್ರಿಗೆ ನಾನು ಇನ್ನೊಂದು ಟೈಮ್ ಅವರಿಗೆ RB ಪಟೇಲ್ ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕದಿಂದ ಮನಸ್ಸಿನಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪರಮ ಪೂಜಾ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜ್ಜನವರು, ಸುಳೇಕಲ್ ಮಠದ ಅಜ್ಜನವರು, ಇವರು ಬಂದಿದ್ದಾರೆ. ಇವರು ಒಂದು ಆಶೀರ್ವಾದ ಇರಲಿ. ಇವ್ರಿಗೂ ಮಾರ್ಗದರ್ಶನ ಯಾವಾಗೂ ಈ ನಮ್ಮ ಗಂಗಾವತಿ ಭಾಗದಲ್ಲಿ ಇದೆ. ನಾಯಕರು ಹೇಳಿದಂಥ ಮೊದಲಿಂದ ಇವರು ಒಂದು ಸರ್ವಧರ್ಮದವರಿಗೆ ಏನಿಲ್ಲ ಒಂದು ಒಂದೇ ರೀತಿಯಿಂದ ನೋಡ್ಕೊಂತ ಒಂದು ಕಾರ್ಯಕ್ರಮ ಇಲ್ಲಿ ಯಾವುದಕ್ಕಾಗಲಿ ಜಾತಿ ಭೇದ ಇಲ್ಲದ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ ದೊಡ್ಡವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಕಾರ್ಯಕ್ರಮ.
ಅದೇ ರೀತಿಯಲ್ಲಿ ಗುರುಗಳಲ್ಲಿ ನನ್ನ ವಿನಂತಿ ಏನಂದ್ರೆ ಈ RB ಫೌಂಡೇಶನ್ ಅವರಿಗೆ ಮತ್ತು ಅಂಜನಾದ್ರಿ ಸೇವೆ ಅವರಿಗೆ ಇದೇ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತೇಳಿ ಅವರಲ್ಲಿ ಆಶೀರ್ವದಿಸಬೇಕು. ತಮ್ಮ ಕೃಪೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರಿಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ನಾಯಕರಿಗಾಯ್ತು, ನಮ್ಮ ಶ್ರೀನಾಥ್ ನಾಯಕರಿಗಾಯ್ತು, ಎಲ್ಲರಿಗೂ ತಮ್ಮ ಟೈಮು ತೆಗೆದುಬಿಟ್ಟು ಕಾರ್ಯಕ್ರಮ ಬಂದರೆ ಅವ್ರಿಗೂ ನಿಮ್ಮ ಪರವಾಗಿ ಮತ್ತು ನಮ್ಮ ನಮಸ್ಕಾರ ಅಳಿಸ್ಕೊಂತ ನಮಸ್ಕಾರಗಳು. ಮನುಷ್ಯನಿಗೆ ಎಲ್ಲ ಸಂಪತ್ತಿನೊಳಗ ಆರೋಗ್ಯ ಸಂಪತ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಸಂಪತ್ತು. ಸಂಪತ್ತು ಏನೇ ಇರಲಿ, ಭೌತಿಕವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅನುಭವಿಸ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಆ ಭೌತಿಕವಾಗಿರ್ತಕ್ಕಂಥ ನಮ್ಮ ಕಾರು, ಬಂಗ್ಲೆ, ಮನೆ, ಮಠ ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತವೆ. ಆರೋಗ್ಯನ ಸರಿ ಇಲ್ಲ ಅಂದಾಗ, ಅನುಭವಿಸುವ ಶಕ್ತಿಯನ್ನು ನಾವು ಕಳ್ಕೊಂಡ್ವಿ ಅಂದಾಗ ಎಲ್ಲ ಸಂಪತ್ತು ಅಲ್ಲಿ ಶೂನ್ಯವಾಗ್ತದೆ. ಆ ಕಾರಣದಿಂದ ನಾವು ಆರೋಗ್ಯವನ್ನ ಯಾವತ್ತೂ ರಕ್ಷಣೆ ಮಾಡಿಕೊಂಡು ಬರಬೇಕು ಅನ್ನುವಂಥ ಸದುದ್ದೇಶವನ್ನ ತಾಳಿ ನಮ್ಮವರೇ ಆಗಿರ್ತಕ್ಕಂಥ RB ಪಾಟೀಲರು, ಹೈಕೋರ್ಟ್ ನ್ಯಾಯವಾದಿಗಳು, ಅವರ ಜೊತೆಯಾಗಿ ನಾಗರಾಜ್ ಎಂಗಳಿಗಿ ಅವರು ಎದ್ದುಕೊಂಡು ಈ ಒಂದು ಪ್ರಾಯೋಜನವನ್ನ, ಈ ಒಂದು ಕಾರ್ಯಕ್ರಮವನ್ನ ಈ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರ ಸದುಪಯೋಗಕ್ಕಾಗಿ ಇಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯದ ಸದುಪಯೋಗ ಯಾಕಂದ್ರೆ ಈ ರೋಗದ ಮೂಲ ಇನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ, ರೋಗ ಸಣ್ಣದಾಗಿರುವಾಗಲೇ ಅದನ್ನು ತಿಳ್ಕೊಂಡಿವಿ ಅಂದ್ರೆ ಆ ಸಣ್ಣದಾಗಿರ್ತಕ್ಕಂಥದ್ರಾಗೆ ಚಿವುಟಿ ಹಾಕಲಿಕ್ಕೆ ಬರ್ತೈತೆ. ಅದನ್ನು ದೊಡ್ಡದಾದ್ರೆ ಹೇಳ್ತಾರಲ್ಲ, ಊರಿಗೆ ಹೋಗೋದನ್ನ ಕೊಡ್ಲಿ ತಗೋಬೇಕಾಗ್ತದೆ. ಹಂಗ ಇದು ಬಲಿಯುವ ಪೂರ್ವದಲ್ಲೇ ಇದು ಏನಿದೆ, ಯಾವ ರೋಗ ಇದೆ, ಈ ರೋಗಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನ ನಾವೆಲ್ಲ ಅರಿತುಕೊಂಡು ಬಾಳ್ಲಿಕ್ಕೆ ಇದೊಂದು ಸುಸೂತ್ರವಾಗಿರ್ತಕ್ಕಂಥ ಸುಮಾರ್ಗ ಅಂತ ತಿಳ್ಕೊಂಡು ಹೇಳ್ತಾ, ಅಂಥ ಈಗ ನಮಗೆ ಇಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೂ ಕೂಡ ಟೆಸ್ಟ್ ಮಾಡ್ತಕ್ಕಂಥ ವೈದ್ಯರ ಒಂದು ಲಭ್ಯತೆ ಇದೆ. ಹೃದಯ ರೋಗ ಇರಬಹುದು, BP ಇರಬಹುದು, ಶುಗರ್ ಇರಬಹುದು, ದೇಹದ ಅತಿ ಹೆಚ್ಚಿನ ತೂಕ ಇರಬಹುದು, ಇನ್ನೂ ಅನೇಕವಾಗಿರ್ತಕ್ಕಂಥ ಕ್ಯಾನ್ಸರ್ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು, ಮೂಳೆ ಮತ್ತು ಕೀಲು ರೋಗ ತಪಾಸಣೆ ತಜ್ಞರು, ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು, ಮಕ್ಕಳ ರೋಗ ತಜ್ಞರು, ಹೀಗೆಲ್ಲ ಅನೇಕವಾಗಿರ್ತಕ್ಕಂಥ ತಜ್ಞರ ತಂಡವೇ ಇವತ್ತು ಇಲ್ಲಿದ್ದುಕೊಂಡು ಎಲ್ಲ ಫಲಾನುಭವಿಗಳಿಗೆ ಒಂದು ತಪಾಸಣೆಯ ಮೂಲಕ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ತಾವೆಲ್ಲ ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಕಾರ್ಯವನ್ನ ಮಾಡಿ ಜನೋಪಕಾರವನ್ನ, ಯಾಕಂದ್ರೆ ಜನಸೇವೆ ಜನಾರ್ದನ ಸೇವೆ ಅಂತ ಇವತ್ತು ಧಣಿಯವರು ಒಂದು ಮಾತು ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಜಗದ್ಗುರುಗಳ ಒಂದು ಉವಾಚೆ ಏನಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಆಲೋಚನೆ ಮಾಡಿದರೆ ಆ ಧ್ಯೇಯ ವಾಕ್ಯಗಳಲ್ಲೇ ಎಲ್ಲ ಅಡಗಿದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನನಗೆ ಸಂತೋಷ ಅನಿಸ್ತಾ ಇದೆ. ಅಂಥ ವಿಚಾರಧಾರೆಗಳನ್ನ ನೀವೆಲ್ಲ ಇವತ್ತು ಕೇಳಿದ್ದೀರಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ RB ಪಾಟೀಲ್, ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಹಾಗೂ ಅಂಜನಾದ್ರಿ ಹೆಜ್ಜೆ ಗೆಜ್ಜೆ ಕಲಾ ಸೇವಾ ಟ್ರಸ್ಟ್ ಮತ್ತು VIP ಮೆಲೋಡಿಸ್ ಆ್ಯಂಡ್ ಕಟ್ಟಡ ಕಾರ್ಮಿಕರ ಶ್ರಮಜೀವಿ ಸೇವಾ ಸಂಘ ಇವರ ಸಹಯೋಗದಲ್ಲಿ ನಾವು ಗಂಗಾವತಿ ನಗರದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇಂದು ಎಲ್ಲ ಸಾರ್ವಜನಿಕರು ಬಂದು ತಪಾಸಣೆ ಮಾಡಿಸ್ಕೊಳ್ತಿದ್ದಾರೆ. ಇದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಇಂದು ಮತ್ತು ನಾಳೆ 2 ದಿನ ಈ ಕಾರ್ಯಕ್ರಮ ಇರುವುದರಿಂದ ದಯವಿಟ್ಟು ಗಂಗಾವತಿ ನಗರದ ಹಾಗೂ ನಮ್ಮ ಗಂಗಾವತಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸಾರ್ವಜನಿಕರು ಬಂದು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ನಾವು ಮಹಾಧ್ಯೇಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ
ಸಮಾಜದ ಸಾರ್ವಜನಿಕರು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್.